ಮೂರು ತರಹದ ಮನುಷ್ಯರು ನಮ್ಮೊಡನಿದ್ದಾರೆ: ಭೋಗಿ, ಯೋಗಿ ಮತ್ತು ಜ್ಞಾನಿ. ಭೋಗಿಯ ಗಮನ ಸದಾ ಇಂದ್ರಿಯ ಸುಖದ ಕಡೆ ಇರುತ್ತೆ. ಅವನ ಮನಸ್ಸು ಸದಾ ಹೊರ ಪ್ರಪಂಚದ ಕಡೆ. ಅವನು ಪ್ರಪಂಚದಿಂದ ಎಷ್ಟು ಸಾಧ್ಯವೋ ಅಷ್ಟು ದೋಚಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಅವನಿಗೆ ಪ್ರಪಂಚವೇ ಸತ್ಯ. ಯೋಗಿಗೆ ಪ್ರಪಂಚದ ಮಾಯೆಯ ಬಗ್ಗೆ ಅರ್ಥವಾಗುತ್ತದೆ. ಪ್ರಪಂಚ ಒಂದು ತೋರಿಕೆಯ ಕನ್ನಡಿ ಹೊರತು ಅದು ಸತ್ಯವಲ್ಲ ಅಂತ ಅವನು ಅರ್ಥ ಮಾಡಿಕೊಂಡಿರುತ್ತಾನೆ ಮತ್ತು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡುತ್ತಿರುತ್ತಾನೆ. ಮನಸ್ಸನ್ನ ಅಂತರ್ಮುಖವಾಗಿ ತಿರುಗಿಸಿಕೊಂಡು ಆಧ್ಯಾತ್ಮಿಕ ಸತ್ಯವನ್ನು ಅರಿಯಲು ಪ್ರಯತ್ನಿಸುತ್ತಾನೆ. ಮೂರನೆಯವನು ಜ್ಞಾನಿ. ಅವನು ಜ್ಞಾನೋದಯವನ್ನ ಈಗಾಗಲೇ ಪಡೆದಿರುವನು. ಅವನು ಅಂತರಾತ್ಮವನ್ನ ಅರಿತವನು. ಅವನು ಪ್ರಪಂಚದ ಮಾಯೆಯನ್ನ ಕೈಬಿಟ್ಟಿರುವವನು. ಅವನಿಗೆ ಅಂತರಾತ್ಮದ ಪ್ರಪಂಚವೇ ಸತ್ಯ. ಭೋಗಿ, ಯೋಗಿ ಮತ್ತು ಜ್ಞಾನಿಗಳಲ್ಲಿ ಜ್ಞಾನಿ ಈಗಾಗಲೇ ಜೀವನ್ಮುಕ್ತನಾಗಿರುತ್ತಾನೆ. ನಾವೆಲ್ಲರೂ ಕಂಡುಕೊಂಡಿರುವಂತೆ ನಾವೆಲ್ಲರೂ ಭೋಗಿಯೇ ಆಗಿದ್ದೇವೆ. ಆದರೆ ಈ ಕ್ಷಣ, ಈ ದಿನ ಅಥವಾ ಈ ಜನ್ಮದಲ್ಲೇ ನಾವು ಯೋಗಿಗಳಾಗಲು ಪ್ರಯತ್ನಿಸೋಣ. ಜ್ಞಾನಿಗಳಾಗುವುದು ಕಷ್ಟವಾದರೂ ಸಹ ಯೋಗಿಗಳ ಕಡೆಗೆ ಮುಖ ಮಾಡೋಣ. ಆದಷ್ಟು ಈ ಪ್ರಾಪಂಚಿಕ ಸೆಳೆತಗಳನ್ನ ಕಡಿಮೆ ಮಾಡಿಕೊಳ್ಳೋಣ. ಪ್ರಾಪಂಚಿಕದಲ್ಲಿರುವ ಅನಿತ್ಯತೆಯನ್ನ, ಅಸತ್ಯವನ್ನ ಅರಿತುಕೊಳ್ಳೋಣ. ಪ್ರಾಪಂಚಿಕದಲ್ಲಿರುವ ವಿಷಯ ಭೋಗಗಳನ್ನ ಕಡಿಮೆ ಮಾಡಿಕೊಳ್ಳುತ್ತಾ ಹೋಗೋಣ. ದಿನ ದಿನ ನಮ್ಮ ಇಂದ್ರಿಯ ಸುಖಗಳ ಭೋಗವನ್ನ ಮತ್ತು ಅದರ ಹಿಂದಿರುವ ನೋವನ್ನು ಅರಿತುಕೊಂಡು ಅದರಿಂದ ದೂರವಾಗಲು ಪ್ರಯತ್ನಿಸೋಣ.